ಪ್ರಾಬಬಿಲಿಟಿ ಚಾಪ್ಟ್ರಲ್ಲಿ ನಮಗೆ ಏನು ಕೇಳಿದ್ದಾರೆ ಅಂದರೆ 1 ಮಾರ್ಕ್ಸ್ 1 ಕ್ವಶನ್, 3 ಮಾರ್ಕ್ಸ್ 1 ಕ್ವಶನ್ ಇಷ್ಟೇ ಕೇಳಿದ್ದಾರೆ. 1 ಮಾರ್ಕ್ಸ್ 1 ಕ್ವಶನ್ ಅಂದರೆ ಈ ಥರ ಚಿಕ್ಕ ಚಿಕ್ಕ ಸಮ್ಸ್ ಬರುತ್ತೆ 1 ಮಾರ್ಕ್ಸಲ್ಲಿ. ಎ ಡೈ ಥ್ರೋನ್ ಒನ್ಸ್ ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ನಂಬರ್ ಮಲ್ಟಿಪಲ್ ಆಫ್ 3 ಅಂತ ಆ ಥರ ಕೇಳ್ತಾರೆ. ಈ ಥರ ಕ್ವಶನ್ಸು ಪ್ರಾಬಬಿಲಿಟಿಯಲ್ಲಿ. ಓಕೆ, ಅದೇ ಥರ ಈ ಥರ ಕ್ವಶನ್ಸು ನಿಮಗೆ ಈಗ ಫೈನಲ್ ಏನು ಎಕ್ಸಾಮಿನೇಷನ್ ಬೇಕು ಅಂತಿಲ್ಲಲ್ಲ, ಗೊತ್ತಿರ್ಬೋದಲ್ವ. ಈವೆಂಟ್ ಗೆಟಿಂಗ್ ಚಾನ್ಸಸ್ ಯಾವತ್ತಿದು ಟೋಟಲ್ ಬರುತ್ತೆ, ಕೆಳಗಡೆ ಮೇಲೆ ಎಷ್ಟಿದೆ ಅಂತ. ಫ್ರ್ಯಾಕ್ಷನ್ ಯಾವ ಥರ ಬರಿತೀವಿ ಅದೇ ಕಾನ್ಸೆಪ್ಟಲ್ಲಿ ಬರುತ್ತೆ ಆಯಿತಾ. ಫ್ರ್ಯಾಕ್ಷನ್ಸ್ ಅಂದರೆ ಕೆಳಗೆ ಡಿನಾಮಿನೇಟರ್ ದೊಡ್ಡಪ್ಪ ಏನು ಮಾಡಬೇಕು ನಾವು ಟೋಟಲ್, ಮೇಲೆ ಏನು ಯಾವುದ್ರ ಬಗ್ಗೆ ಕೇಳಿರ್ತಾರೆ ಅದು. ಎ ಡೈ ಹ್ಯಾಸ್ ಥ್ರೋನ್ ಒನ್ಸ್ ಫೈನ್ ದ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ನಂಬರ್ಸ್ ಮಲ್ಟಿಪಲ್ ಆಫ್ 3 ಅಂತ. ಅಂದರೆ ಟೋಟಲ್ ಡಿನಾಮಿನೇಟರ್ ಫ್ರ್ಯಾಕ್ಷನ್ ಯಾವ ಥರ ಬರುತ್ತೆ ಅದೇ ಥರನೇ. ಆಗ ಟೋಟಲ್ ಯಾವತ್ತು ಡಿನಾಮಿನೇಟರ್ ನಾವು ಬರೀಬೇಕು. 6 ಒಂದು ಡೈಯಲ್ಲಿ 6 ಅಲ್ವಾ, ಈಗ ಲೂಡೋ ಥರ ಆಡ್ತೀವಲ್ಲ ಆ ಡೈ, ಆ ಕಾಯಿನ್ ಅದರಲ್ಲಿ 6 ನಂಬರ್ಸ್ ಇರುತ್ತೆ 1 ಇಂದ. ಮತ್ತು 3 ಮಲ್ಟಿಪಲ್ಸ್ ಆಫ್ 3 ಕೊಟ್ಟಿರೋ ಕ್ವಶನ್ಸಲ್ಲಿ ಮಲ್ಟಿಪಲ್ ಆಫ್ 3 ಅಂದರೆ 3 1s ಟೇಬಲ್ಸ್, ಮಲ್ಟಿಪಲ್ ಆಫ್ 3 ಅಂದರೆ 3 1s ಟೇಬಲ್ಸ್, 3 ಮತ್ತು 6 ಮಾತ್ರ ಇದೆ. ಯಾವ ಥರ ಕ್ವಶನ್ ಕೇಳುತ್ತೆ ಅದಕ್ಕೆ ಅನುಸರಿಸಿ ನ್ಯೂಮರೇಟರ್ ಬರುತ್ತೆ, ಡಿನಾಮಿನೇಟರ್ ಟೋಟಲ್ ಬರುತ್ತೆ. ಫ್ರ್ಯಾಕ್ಷನ್ ಬರೋ ಥರನೇ ಇದು ಅಕಾರ್ಡಿಂಗ್ ಟು ದ ಕ್ವಶನ್ಸ್. ಫ್ರ್ಯಾಕ್ಷನ್ಸ್ ಚಾಪ್ಟರ್ ಕಲ್ತಿರ್ಬೋದಲ್ವ, ಅದೇ ಥರ ಡಿನಾಮಿನೇಟರ್ ಟೋಟಲ್ ಬರುತ್ತೆ, ನ್ಯೂಮರೇಟರ್ ಅಕಾರ್ಡಿಂಗ್ ಟು ದ ಕ್ವಶನ್ಸ್ ಯು ಹ್ಯಾವ್ ಟು ರೈಟ್. ಇದೆಲ್ಲ ರೆಫರ್ ಮಾಡ್ಕೊಳ್ಳಿ. 3 ಮಾರ್ಕ್ಸಲ್ಲೂ ಈ ಥರ ಕ್ವಶನ್ಸ್ ಕೇಳ್ತಾರೆ. ಇದು 3 ಮಾರ್ಕ್ಸ್ ಕ್ವಶನ್ಸ್, ಇದು 3 ಮಾರ್ಕ್ಸಲ್ಲಿ ಕೇಳ್ತಾರೆ. ಈಗ 3 ಮಾರ್ಕ್ಸ್ ಕ್ವಶನ್ಸಲ್ಲಿ ಈ ಕ್ವಶನ್ಸ್ ನೋಡ್ಕೊಳ್ಳಿ. ಇದೆಲ್ಲ 3 ಮಾರ್ಕ್ಸ್ ಕ್ವಶನ್ಸ್ ಅಲ್ವಾ, ಇದೆಲ್ಲ ನೋಡ್ಕೊಳ್ಳಿ. ಓಕೆ, ಇದು 3 ಮಾರ್ಕ್ಸಲ್ಲಿ ಕೇಳಿದ್ದಾರೆ 2024ಅಲ್ಲಿ. ಈ ಕ್ವಶನ್ ಪೇಪರಲ್ಲೆಲ್ಲ 3 ಮಾರ್ಕ್ಸ್ ಯಾವುದಿದೆ ಅದು ನೋಡಿಕೊಳ್ಳಿ. ಪ್ರಾಬಬಿಲಿಟಿ 3 ಮಾರ್ಕ್ಸ್ 1 ಕ್ವಶನ್ ಇದೆ. ತ್ರೀ ಮಾರ್ಕ್ಸ್ ಯಾವುದೆಲ್ಲ ಬಂದಿದೆ ಅಂತ ಸ್ವಲ್ಪ ಈ ಥರ ರಿಲೇಟೆಡು ಬರುತ್ತೆ.